ಸೂರಜ್ ವಿರುದ್ಧ ಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಎದುರು ಸೂರಜ್ನನ್ನ ಹಾಜರುಪಡಿಸಲಾಗುತ್ತೆ. ಕರ್ಕೊಂಡು ಬರಲಾಗ್ತಿದೆ ಹಾಸನದಿಂದ. ಇನ್ನೇನು ಕೆಲವೇ ಕ್ಷಣಗಳು, ಸಂಡೇ ಬೇರೆ ಮತ್ತು ಸಮಯವೂ ಕೂಡ ಆಗಿದೆ. ಜಡ್ಜ್ ಎದುರು ಸೂರಜ್ನನ್ನ ಹಾಜರುಪಡಿಸಲಾಗುತ್ತೆ. ಸೂರಜ್ನನ್ನ ಹಾಸನದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿದ್ದಾರೆ ಸಿಐಡಿ ಟೀಮ್. ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸ ಜಡ್ಜ್ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ವಿಚಾರಣೆ ನಡೆಸಬೇಕಾಗಿದೆ. ಆ ಕಾರಣಕ್ಕಾಗಿ ಜಡ್ಜ್ ಮುಂದೆ ಹಾಜರುಪಡಿಸಿ ಯಾವುದೇ ಆರೋಪಿಯನ್ನ ವಶಕ್ಕೆ ಪಡ್ಕೊಂಡ 24 ಗಂಟೆ ಒಳಗಡೆನೆ ಜಡ್ಜ್ ಮುಂದೆ ಹಾಜರುಪಡಿಸಬೇಕು, ಕೋರ್ಟ್ಗೆ ಹಾಜರುಪಡಿಸಬೇಕು. ಅದೇ ರೀತಿಯಾಗಿ ಈ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಮೆಡಿಕಲ್ ಟೆಸ್ಟ್ ಅನ್ನೆಲ್ಲ ಹಾಸನದಲ್ಲೇ ಮಾಡಿಸಾಗಿದೆ. ಸೊ ಹಾಗಾಗಿ ಈಗ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಆ ನಂತರ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ತನಿಖೆ ನಡೆಸಬೇಕಾಗಿದೆ. ಗಂಭೀರವಾದಂತ ಆರೋಪ ಮತ್ತು ಇದು ನಾನ್ ಬೇಲೆಬಲ್ ಕೇಸ್. ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರಕರಣ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತು ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ. ರೇವಣ್ಣ ಫ್ಯಾಮಿಲಿಯ ಒಂದೊಂದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು. ಈಗಾಗಲೇ ಒಬ್ಬ ಮಗ ಜೈಲಿನಲ್ಲಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಭವಾನಿಯವರು ಕೂಡ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ರೇವಣ್ಣ ಆಲ್ರೆಡಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಇದೀಗ ಸೂರಜ್ ರೇವಣ್ಣ MLC ಸೂರಜ್ ರೇವಣ್ಣ ಅವರ ಮೇಲೆ ಕೂಡ ಒಂದು ಗಂಭೀರವಾದಂತ ಆರೋಪ ಬಂದಿರೋದು ಅಸಹಜ ಲೈಂಗಿಕ ಪ್ರಕ್ರಿಯೆ. ಈ ಹಿನ್ನೆಲೆಯಲ್ಲಿ ಇವರ ಮೇಲೂ ಕೂಡ ಕೇಸನ್ನ ದಾಖಲಿಸಲಾಗಿದೆ. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ನಾರ್ಮಲ್ ಆಗಿ ಮೆಡಿಕಲ್ ಟೆಸ್ಟ್ ಅದಾದ ನಂತರ ಈಗ ಕರ್ಕೊಂಡು ಬರಲಾಗ್ತಾ ಇದೆ. ಈಗ ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಇವರನ್ನ ಹಾಜರುಪಡಿಸಲಾಗುತ್ತೆ. ಅಲ್ಲಿ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಅಂದ್ರೆ ತನಿಖೆಯನ್ನ ನಡೆಸುವಂತ ಅಗತ್ಯತೆ ಇರೋದ್ರಿಂದ ಈ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಹಾಗಾಗಿ ಕಸ್ಟಡಿಗೆ ಕೇಳ್ತಾರೆ. ಎಷ್ಟು ದಿನ ಕಸ್ಟಡಿಗೆ ಕೇಳ್ತಾರೆ, ಎಷ್ಟು ದಿನ ಕಸ್ಟಡಿಗೆ ಕೊಡ್ಲಾಗುತ್ತೆ, ಇದು ಕೂಡ ಕಾದ್ ನೋಡ್ಬೇಕಾಗಿದೆ. ಈ ಪ್ರಕರಣದಲ್ಲಿ ಸೂರಜ್ಗೆ ಸಾಕಷ್ಟು ಸಂಕಷ್ಟ ಅಂತೂ ಎದುರಾಗ್ತಾ ಇದೆ. ಬಿಕಾಸ್ ಹಾಕಿರುವಂತ ಸೆಕ್ಷನ್ಗಳನ್ನ ನಾವು ಗಮನಿಸಿದಾಗ ಇದೊಂದು ನಾನ್ ಬೇಲೆಬಲ್ ಕೇಸ್ ಆಗಿದೆ. ಆ ಕಾರಣಕ್ಕಾಗಿ ಮುಂದೆ ಯಾವ ರೀತಿಯಾಗಿ ಕಠಿಣವಾದಂತ ಕಾನೂನು ಕ್ರಮಗಳನ್ನ ಎದುರಿಸಬೇಕಾಗತ್ತೆ ಮತ್ತು ಕಾನೂನು ಹೋರಾಟವನ್ನ ಸೂರಜ್ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದು ಈಗ ಪ್ರಶ್ನೆ ಇರುವಂತದ್ದು. MLC ಆಗಿರೋದ್ರಿಂದ ಜನಪ್ರತಿನಿಧಿ ಕೋರ್ಟ್ಗೆ ಈ ಒಂದು ವಿಚಾರವನ್ನ ಹಸ್ತಾಂತರ ಮಾಡಲಾಗಿತ್ತು. ಅದರ ಜೊತೆಗೆ ಈಗಾಗಲೇ ಸರ್ಕಾರ ಹೇಳ್ಬಿಟ್ಟಿದೆ, ಅಂದ್ರೆ ಗೃಹ ಸಚಿವರು ಹೇಳ್ಬಿಟ್ಟಿದ್ದಾರೆ, CID ವಹಿಸಿದೀವಿ, CID ಅವ್ರು ನೋಡ್ಕೊಬಿಡ್ತಾರೆ ಅಂತ. ಕಾರಣ SIT ವಹಿಸೋದು ಮತ್ತೆ ಇದ್ರಲ್ಲಿ ಷಡ್ಯಂತ್ರ ಅನ್ನೋದು, ರಾಜಕೀಯ ಒತ್ತಡ ಅನ್ನೋದು. ಯಾಕಂದ್ರೆ ಪ್ರಜ್ವಲ್ ವಿಚಾರದಲ್ಲೂ ಕೂಡ ಅದೇ ಆಗಿತ್ತು. ಬ್ಯಾಕ್ ಟು ಬ್ಯಾಕ್ ಅವರ ಫ್ಯಾಮಿಲಿಯದ್ದೇ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಇದರಲ್ಲಿ ನಾವು ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ದೊಡ್ಡ ಕೇಸ್ ಆಗಿರೋದ್ರಿಂದ CIDಗೆ ವಹಿಸಲಾಗಿದೆ. ಈಗ ಆಲ್ರೆಡಿ ಅಧಿಕಾರಿಗಳು ಸೂರಜ್ನನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದೀರಾ, ನೀವು ಗಮನಿಸ್ತಾ ಇದ್ದೀರಾ. ಹಾಸನದಿಂದ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರೋದು. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ನಿನ್ನೆ ಈ ಪ್ರಕರಣ ಸಿಕ್ಕಾಪಟ್ಟೆ ಸದ್ದಾಗಿತ್ತು. ತುಂಬಾ ಜನಕ್ಕೆ ಆಘಾತ ಆಗಿತ್ತು. ಕೆಲವರಿಗೆ ಇದೇನಪ್ಪ ಹೀಗೆ ಅವರ ಫ್ಯಾಮಿಲಿಯದ್ದೇ ಬ್ಯಾಕ್ ಟು ಬ್ಯಾಕ್ ವಿಚಾರಗಳು ಬಯಲಿಗೆ ಬರ್ತಾ ಇದೆ ಅಂತ ಅನಿಸಿತ್ತು. ಅದೆಲ್ಲ ಆಗ್ತಾ ಇದ್ದ ಹಾಗೇನೆ ಏನ್ ಈ ಪ್ರಕರಣವನ್ನ ದಾಖಲಿಸಿದ್ದಾನೋ ಆ ಯುವಕನ ಮೇಲೆ ಮತ್ತೊಂದು ಕಂಪ್ಲೇಂಟ್ ಅನ್ನ ಸೂರಜ್ ಕೂಡ ನೀಡ್ತಾರೆ. ಅದ್ರ ಬಗ್ಗೆ ಕೂಡ ವಿಚಾರಣೆ ಆಗತ್ತೆ. ಇದೆಲ್ಲದರ ನಡುವೆ ಸೂರಜ್ ಸ್ವತಃ ಸ್ಟೇಷನ್ಗೆ ಹೋಗಿದ್ರು. ಯಾಕಂದ್ರೆ ಈ ಹಿಂದಿನ ಇವರ ಫ್ಯಾಮಿಲಿಯ ಪ್ರಕರಣದಲ್ಲಿ ಅದು ಪ್ರಜ್ವಲ್ ಆಗಿರ್ಬೋದು ಅಥವಾ ಭವಾನಿ ಆಗಿರ್ಬೋದು ಅಥವಾ ರೇವಣ್ಣ ಆಗಿರ್ಬೋದು, 3 ಜನ ವಿಚಾರಣೆ ಕರೆದಾಗ ಬಂದಿರಲಿಲ್ಲ. ಒಬ್ರು ದೇಶನೇ ಬಿಟ್ಟು ಹೋಗಿದ್ರು, ಇನ್ನೊಬ್ರು ತಲೆಮರೆಸ್ಕೊಂಡಿದ್ರು, ಮತ್ತೊಬ್ರು ಬೇರೆ ಕಡೆ ಹೋಗಿ ಕೂತಿದ್ರು. ಈ ಪ್ರಕರಣದಲ್ಲೂ ಕೂಡ ಹಾಗೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಸೂರಜ್ ಹಾಗೆ ಮಾಡಲಿಲ್ಲ. ಯಾವಾಗ ಪ್ರಕರಣ ದಾಖಲಾಯಿತು, ಪ್ರಕರಣ ದಾಖಲಾಗಿದೆ ಅಂತ ಗೊತ್ತಾಯ್ತು, ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಸೂರಜ್ ಹೋಗಿದ್ರು. ಅದಾದ್ಮೇಲೆ ಪ್ರಕರಣ ದಾಖಲಾಗತ್ತೆ. ಆ ಪ್ರಕರಣದ ತನಿಖೆಯನ್ನ ಶುರು ಮಾಡ್ತಾರೆ. ಆಗ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಳುತ್ತೆ. CIDಗೆ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಲಾಗತ್ತೆ. ಇವತ್ತು ಹಾಸನದಲ್ಲಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ. ಹಿಮ್ಸ್ನಲ್ಲಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ. ನಾರ್ಮಲ್ ಆದಂತ ಪ್ರಕ್ರಿಯೆ ಅದೊಂದು. BP, ಶುಗರ್ ಇದೆಲ್ಲ ನಾರ್ಮಲ್ ಆಗಿದೆಯಾ, ಏನು ಎತ್ತಾ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಮುಂದೆ ಈಗ ತನಿಖೆಯನ್ನ ಮಾಡುವಾಗ ಮತ್ತೆ ಬೇರೆ ಬೇರೆ ರೀತಿಯಾದಂತ
ಮೆಡಿಕಲ್ ಟೆಸ್ಟ್ಗೆ ಇವರನ್ನ ಒಳಪಡಿಸಲಾಗುತ್ತೆ. ಈಗ ಆಲ್ರೆಡಿ ಪ್ರಜ್ವಲ್ ಕೇಸಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ ಯಾವೆಲ್ಲ ವೈದ್ಯಕೀಯ ಪರೀಕ್ಷೆಗೆ ಅವರನ್ನ ಒಳಪಡಿಸ್ತಾ ಇದ್ದಾರೆ ಅಂತ. ಅದೇ ಥರ ಇವ್ರಿಗೂ ಕೂಡ ಒಳಪಡಿಸ್ತಾರೆ. ಆದರೆ ಇದು ಮೊದಲ ಹಂತ ಆಗಿರೋದ್ರಿಂದ ಇದರಲ್ಲಿ ನಾರ್ಮಲ್ ಆಗಿ BP ನಾರ್ಮಲ್ ಆಗಿದೆಯಾ, ಶುಗರ್ ನಾರ್ಮಲ್ ಆಗಿದೆಯಾ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇವರು ವಿಚಾರಣೆಯನ್ನು ಎದುರಿಸೋಕೆ ಸದೃಢರಾಗಿದ್ದಾರಾ, ಅಂದರೆ ಏನಾದರೂ ಸಮಸ್ಯೆಗಳಿದೆಯಾ, ಆರೋಗ್ಯದಲ್ಲಿ ಮೊದಲೇ ಏನಾದರೂ ಏರುಪೇರಾಗಿದೆಯಾ, ಯಾವುದಾದ್ರು ಟ್ಯಾಬ್ಲೆಟ್ ತೆಗೆದುಕೊಳ್ತಾ ಇದ್ದಾರಾ, ಅದೆಲ್ಲವನ್ನ ಚೆಕ್ ಮಾಡುವಂಥದ್ದು. ಆ ಕಾರಣಕ್ಕಾಗಿ ಈಗ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ಹಾಸನದಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. ಅದರ ವಿಜುವಲ್ಸ್ ಅನ್ನ ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಈ ಒಂದು ಕಾರ್ನಲ್ಲಿ ಸೂರಜ್ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಇವತ್ತು ಭಾನುವಾರ ಎಷ್ಟೊತ್ತಿಗೆ ಬಂದಿದ್ರು ಜಡ್ಜ್ ನಿವಾಸಕ್ಕೇನೆ ಕರ್ಕೊಂಡು ಹೋಗಬೇಕಾಗಿತ್ತು. ಅದರ ಜೊತೆಗೆ ಸಮಯ ಕೂಡ ಆಗಿ ಹೋಗಿದೆ. ಯೂಶುವಲ್ ಆಗಿ ಕೋರ್ಟ್ ಇದ್ದಾಗ 4:30-5 ಗಂಟೆ ಒಳಗಡೆನೆ ಕರ್ಕೊಂಡು ಹೋಗಬೇಕಾಗಿತ್ತು. ಬಟ್ ಇವತ್ತು ಸಂಡೇನೂ ಆಗಿರೋದ್ರಿಂದ ಜಡ್ಜ್ ನಿವಾಸಕ್ಕೆ ಅಂತ ಬೆಳಗ್ಗೆನೆ ಫಿಕ್ಸ್ ಆಗಿತ್ತು. ಸೊ ಇದೀಗ ಜಡ್ಜ್ ನಿವಾಸ ಕೋರಮಂಗಲದಲ್ಲಿದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ CID ಅಧಿಕಾರಿಗಳು ಇದೊಂದು ಗಂಭೀರವಾದಂಥ ಪ್ರಕರಣ, ಇವ್ರ ಮೇಲೆ ಇಂತಿಂಥ ಆರೋಪಗಳಿದೆ, ಹಾಗಾಗಿ ನಾವು ವಿಚಾರಣೆ ನಡೆಸೋದು ಬಾಕಿ ಇದೆ, ವಿಚಾರಣೆಯನ್ನು ನಡೆಸಬೇಕಾಗಿದೆ, ವಿಚಾರಣೆ ನಡೆಸಬೇಕು ಅಂತಂದ್ರೆ ನಮ್ಮ ಕಸ್ಟಡಿ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಆದರೆ ಎಷ್ಟು ದಿನ ಕೇಳ್ತಾರೆ, ಎಷ್ಟು ದಿನ ಕೊಡ್ತಾರೆ, ಇದು ಪ್ರಶ್ನೆ. 10 ದಿನ, 14 ದಿನ, 11 ದಿನ ಹೀಗೆಲ್ಲ ಕೇಳಿರ್ತಾರೆ, 5 ದಿನ ಎಲ್ಲ. ಸೊ ಎಷ್ಟು ದಿನ ಕೇಳ್ತಾರೆ, ಎಷ್ಟು ದಿನ ಕೊಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಈಗ ಆಲ್ರೆಡಿ ಮೊಬೈಲನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾವಾಗ CID ಅಧಿಕಾರಿಗಳು ಇವ್ರನ್ನ ತನಿಖೆ ನಡೆಸೋದಕ್ಕೆ ಅಂತ ಅಥವಾ ಮೆಡಿಕಲ್ ಟೆಸ್ಟಿಗೆ ಅಂತ ಕರ್ಕೊಂಡು ಬಂದ್ರು, ಆಗ್ಲೇ ಮೊಬೈಲನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಪ್ರಕರಣದಲ್ಲೂ ಕೂಡ ಟೆಕ್ನಿಕಲ್ ಆಗಿ ತುಂಬಾನೇ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈಗಾಗಲೇ ಪ್ರಕರಣವನ್ನ ದಾಖಲಿಸಿರುವಂತ ಯುವಕ, ಸಂತ್ರಸ್ತ ಯುವಕ ಏನಿದ್ದಾನೆ ಆತ ನನಗೆ ಮೊಬೈಲ್ನಲ್ಲಿ ಚಾಟ್ ಮಾಡಲಾಗಿದೆ, ಮೆಸೇಜಸ್ ಅನ್ನ ಮಾಡಲಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಆ ಮೆಸೇಜಸ್ನೆಲ್ಲ ಕೂಡ ವಶಪಡಿಸ್ಕೊಳ್ಳಲಾಗುತ್ತೆ. ಏನಾದರೂ ವಿಡಿಯೋಸ್, ಫೋಟೋಸ್ ಅಥವಾ ಆಡಿಯೋ ರೆಕಾರ್ಡ್ಸ್ ಇದೆಲ್ಲ ಏನಿದೆ ಅದು ಕೂಡ ಈ ಪ್ರಕರಣದಲ್ಲಿ ಮೇನ್ ಲೀಡ್ ಆಗುತ್ತೆ. ಹಾಗಾಗಿ ಮೊಬೈಲ್ ಸಾಕ್ಷಿ ಅಥವಾ ಟೆಕ್ನಿಕಲ್ ಸಾಕ್ಷಿ ಅಂತ ನಾವೇನು ಹೇಳ್ತೀವೋ ಅದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಿದೆ ಮತ್ತು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಬಿಕಾಸ್ ಇಲ್ಲಿವರೆಗೂ ನಾವು ಪ್ರಜ್ವಲ್ ರೇವಣ್ಣ ಸೇರಿದಂತೆ ಬೇರೆ ಬೇರೆ VIPಗಳು, VVIPಗಳು ಕೂಡ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಯನ್ನು ಎದುರಿಸಿದ್ದು ಇದೆ ಮತ್ತು ತನಿಖೆಗೆ ಒಳಗಾಗಿದ್ದು ಕೂಡ ಇದೆ. ಈ ರೀತಿಯಾಗಿ ವಶಕ್ಕೆ ಪಡ್ಕೊಂಡಿದ್ದು ಇದೆ. ಆದರೆ ಇದು ಎಲ್ಲ ಕೇಸ್ ತರ ಅಲ್ಲ. ಇಲ್ಲಿ ಸಂತ್ರಸ್ತೆ ಇಲ್ಲ, ಸಂತ್ರಸ್ತ ಇರುವಂಥದ್ದು. ಯುವಕನ ಮೇಲಿಗೆ ಲೈಂಗಿಕ ದೌರ್ಜನ್ಯವನ್ನ ಮಾಡಲಾಗಿದೆ, ಅಸಹಜ ಲೈಂಗಿಕ ದೌರ್ಜನ್ಯ ಅನ್ನುವಂಥ ಒಂದು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇದು ನಾನ್ ಬೇಲೆಬಲ್ ಕೇಸ್ ಕೂಡ ಆಗಿದೆ. ಹಾಕಿರುವಂಥ ಸೆಕ್ಷನ್ಗಳು ಕೂಡ ಅದೇ ರೀತಿ ಆಗಿದೆ. ಹಾಗಾಗಿ ಈ ಪ್ರಕರಣ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ತಾ ಇದೆ. ಸಹಜವಾಗಿ ಏನಾಗ್ಬೋದು ಈ ಪ್ರಕರಣದಲ್ಲಿ, ಯಾವ ರೀತಿಯಾದಂಥ ತನಿಖೆ ನಡೀಬಹುದು ಅಂತ. ಅದಲ್ಲದೆ ಇದು CIDಗೆ ವಹಿಸಿರೋದ್ರಿಂದ ತನಿಖೆ ಕೂಡ ಸಹಜವಾಗಿ ಚುರುಕು ಪಡ್ಕೊಳ್ತಾ ಇದೆ. ಇನ್ನು JDSಗಾಗಿರ್ಬೋದು ಅಥವಾ ಈ ಫ್ಯಾಮಿಲಿಯ ಅಭಿಮಾನಿಗಳಿಗಾಗಿರ್ಬೋದು ಸಹಜವಾಗಿ ಅವ್ರಿಗೊಂದು ಆಘಾತ, ಇದೇನಿದು ಬ್ಯಾಕ್ ಟು ಬ್ಯಾಕ್ ಹೀಗಾಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದನೇ ಯಾರೂ ಹೊರಗೆ ಬಂದಿರಲಿಲ್ಲ, ಅದನ್ನೇ ಇನ್ನು ಯಾರು ಮರ್ತಿರ್ಲಿಲ್ಲ, ಅದೇ ತನಿಖೆ ನಡೀತಾ ಇದೆ. ಅಷ್ಟರ ಒಳಗಡೆನೆ ಸೂರಜ್ ವಿಚಾರವೂ ಕೂಡ ಈ ರೀತಿಯಾಗಿ ಬಯಲಾಗುತ್ತೆ ಅಥವಾ ಪ್ರಕರಣ ಬೆಳಕಿಗೆ ಬರುತ್ತೆ ಅಥವಾ ಪ್ರಕರಣ ದಾಖಲಾಗತ್ತೆ, ಇದನ್ನು ಯಾರು ಕೂಡ ಭಾವಿಸಿರಲಿಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ರೇವಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೆಲ್ಲ ಷಡ್ಯಂತ್ರ, ನಮ್ಮ ಫ್ಯಾಮಿಲಿ ಮೇಲೆ ಬೇಕಂತ ಮಾಡ್ತಾ ಇದ್ದಾರೆ ಅಂತ. ಅದು ಹೇಗೆ ಬೇಕಂತ ಮಾಡ್ತಿದ್ದಾರೆ, ಹೋಗಿ ಹೋಗಿ ಇವರೇ ಯಾಕೆ ತಗ್ಲು ಹಾಕೊಳ್ತಾ ಇದ್ದಾರೆ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಡೀಲಿಂಗ್ ಎಲ್ಲ ಮಾಡಲಾಗ್ತಾ ಇತ್ತು ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಆದರೆ ಸೂರಜ್ಜೆ ಪ್ರಕರಣವನ್ನು ದಾಖಲಿಸಿದ್ದಾರೆ, ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದ್ದ ಯುವಕ ಅಂತ. ಹಾಗಾಗಿ ಈ ಪ್ರಕರಣದಲ್ಲಿ ಆರೋಪ ಪ್ರತ್ಯಾರೋಪ ಎರಡೂ ಕೂಡ ಇದೆ. ಎರಡೂ ಕಡೆಯಿಂದಲೂ ಪ್ರಕರಣ ದಾಖಲಾಗಿದೆ. ಒಂದು ಸಂತ್ರಸ್ತ ಯುವಕ, ಆತನಿಂದಲೂ ಕೂಡ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಸೂರಜ್, ಇವರಿಂದಲೂ ಕೂಡ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಕಡೆಯಲ್ಲಿ ಸಂತ್ರಸ್ತ ಯುವಕನ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಇವತ್ತು ಮಾಡಲಾಗಿದೆ. ಆಲ್ರೆಡಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿರೋದು. ಈ ಪ್ರಕರಣ ನಡೆದು ತುಂಬ ದಿನ ಆದಮೇಲೆ ಕಂಪ್ಲೇಂಟ್ ಆಗಿರೋದ್ರಿಂದ ಮೆಡಿಕಲ್ ಟೆಸ್ಟಲ್ಲಿ ಏನೆಲ್ಲ ವಿಷಯಗಳು ಗೊತ್ತಾಗುತ್ತೆ ಅನ್ನೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಎಸಿ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಇದೀಗ ಸಿಐಡಿ ಅಧಿಕಾರಿಗಳು ಸೂರಜ್ನನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ನಂತರದ ಪ್ರಕ್ರಿಯೆಗಳು ಏನೆಲ್ಲ ಇದೆ, ಅಂದ್ರೆ ಎಷ್ಟು ದಿನ ಕಸ್ಟಡಿ ಕೇಳಬಹುದು, ಕಸ್ಟಡಿಗೆ ಕೊಡುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಬಹುದು ಅಂತ? ಖಂಡಿತ ನೀತಿ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ MLC ಸೂರಜ್ ರೇವಣ್ಣರವರನ್ನ ಹೊಳೆನರಸೀಪುರ ಪೊಲೀಸರು ಬಂಧಿಸಿ ಅಲ್ಲಿ ಪ್ರಾಥಮಿಕವಾಗಿ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ವಿಚಾರಣೆಯ ನಂತರದಲ್ಲಿ ಏನು ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಿತ್ತು. ಇವತ್ತು ರವಿವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಸೂರಜ್ ರೇವಣ್ಣರವರನ್ನ ನ್ಯಾಯಾಧೀಶರ ಮನೆಯಲ್ಲಿ ಅವರ ಮುಂದೆ ಹಾಜರುಪಡಿಸೋದಕ್ಕೆ ಈಗಾಗಲೇ ಹೊಳೆನರಸೀಪುರ ಪೊಲೀಸರು ಕರೆದುಕೊಂಡು ಬರ್ತಾ ಇರುವಂಥದ್ದು. ಈಗಾಗಲೇ ನೆಲಮಂಗಲವನ್ನು ಕೂಡ ದಾಟಿ ಬೆಂಗಳೂರಿನ ಹತ್ತತ್ರಕ್ಕೆ ಸೂರಜ್ ರೇವಣ್ಣರವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇಲ್ಲಿ ಪ್ರಕರಣವನ್ನ ಈಗಾಗಲೇ ರಾಜ್ಯ ಸರ್ಕಾರ ಸಿಐಡಿಗೆ ಕೊಟ್ಟು ಸಿಐಡಿ ಮೂಲಕ ತನಿಖೆ ಮಾಡೋದಾಗಿಯೂ ಕೂಡ ಆದೇಶವನ್ನು ಮಾಡಿದೆ. ಹಾಗಾಗಿ ಇಲ್ಲಿ ಸೂರಜ್ ರೇವಣ್ಣ ಅವರನ್ನ ಹೊಳೆನರಸೀಪುರ ಪೊಲೀಸರು ಕರೆದುಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ಅಂದ್ರೆ ಈ ಸಿಐಡಿ ಅಧಿಕಾರಿಗಳು ಸೂರಜ್ ರೇವಣ್ಣ ಅವರನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಯಾಕಂದ್ರೆ ಈಗಾಗಲೇ ಪ್ರಾಥಮಿಕವಾಗಿ ಮಾತ್ರ ತನಿಖೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ತನಿಖೆಯ ಬಹಳಷ್ಟು ಉಳ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಕೇಳಲಾಗತ್ತೆ. ಜೊತೆಗೆ ಹೊಳೆನರಸೀಪುರ ಪೊಲೀಸರು ಇವತ್ತು ಸೂರಜ್ ರೇವಣ್ಣ ಅವರ ಮೇಲೆ ಇದ್ದಂತಹ ಈ ಒಂದು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ಏನು ಈ ಹಿಂದೆ ಪ್ರಾಥಮಿಕವಾಗಿ ತನಿಖೆಯನ್ನು ಮಾಡಿದ್ರು ಅದೆಲ್ಲವನ್ನು ಕೂಡ ಸಿಐಡಿ ಅಧಿಕಾರಿಗಳಿಗೆ ಹಸ್ತಾಂತರವನ್ನು ಮಾಡಬೇಕಾಗುತ್ತೆ. ಸಂಪೂರ್ಣವಾಗಿ ಕೇಸ್ನ ಫೈಲನ್ನು ಕೂಡ ಇವತ್ತು ಸಿಐಡಿ ಅಧಿಕಾರಿಗಳಿಗೆ ಹಸ್ತಾಂತರವನ್ನ ಹೊಳೆನರಸೀಪುರ ಪೊಲೀಸರು ಮಾಡಬೇಕಾಗತ್ತೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಈಗಾಗಲೇ ಸೂರಜ್ ರೇವಣ್ಣ ಅವರನ್ನ ಮೆಡಿಕಲ್ ತಪಾಸಣೆಯನ್ನು ಕೂಡ ಈಗಾಗಲೇ ಹೊಳೆನರಸೀಪುರದಲ್ಲಿ ಪೊಲೀಸರು ಮಾಡಿದ್ದಾರೆ. ಹಾಗಾಗಿ 24 ಗಂಟೆಯ ಒಳಗಾಗಿ ಜಡ್ಜ್ನ ಮುಂದೆ ಹಾಜರುಪಡಿಸಬೇಕಿತ್ತು. ಆ ಒಂದು ಪ್ರಕ್ರಿಯೆಗಾಗಿ ಈಗ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸೂರಜ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಜೊತೆಗೆ ಸಿಐಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಈ ಒಂದು ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತಾರೆ. ಸಂತ್ರಸ್ತ ಯುವಕ ಕೊಟ್ಟಂತ ದೂರಿನ ಅನ್ವಯವಾಗಿ ಏನು ಹೊಳೆನರಸೀಪುರದಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಧೀಶರ ಮುಂದೆ ಸೂರಜ್ ರೇವಣ್ಣ ಅವರನ್ನ ಹಾಜರುಪಡಿಸ್ತಾ ಇರುವಂತದ್ದು. ಹಾಜರುಪಡಿಸಿದ ನಂತರದಲ್ಲಿ ಸೂರಜ್ ರೇವಣ್ಣ ಅವರನ್ನ ವಶಕ್ಕೆ ಸಿಐಡಿ ಅಧಿಕಾರಿಗಳು ಪಡೆದುಕೊಳ್ತಾರೆ. ಜೊತೆಗೆ ಈಗಾಗಲೇ ಹೊಳೆನರಸೀಪುರ ಪೊಲೀಸರು ಸಾಕಷ್ಟು ಪ್ರಾಥಮಿಕವಾಗಿ ತನಿಖೆಯನ್ನು ಕೂಡ ಮಾಡಿರುವಂಥದ್ದು. ಸೂರಜ್ ರೇವಣ್ಣ ಅವರ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಂಡಿದ್ರು. ಅದೆಲ್ಲವನ್ನು ಕೂಡ ಸಿಐಡಿ ಅಧಿಕಾರಿಗಳ ಜೊತೆಗೆ ಹಂಚಿಕೊಳ್ಬೇಕಾಗತ್ತೆ. ಹಾಗಾಗಿ ಸಿಐಡಿ ಅಧಿಕಾರಿಗಳು ಹೊಳೆನರಸೀಪುರ ಪೊಲೀಸರ ಸಹಾಯವನ್ನು ಕೂಡ ಅಂದ್ರೆ ಅವರಲ್ಲಿರುವಂತಹ ಮಾಹಿತಿಯನ್ನು ಕೂಡ ಪಡ್ಕೊಂಡು ವಿಚಾರಣೆಯನ್ನ ಮುಂದೆ ಕೈಗೆತ್ತಿಕೊಳ್ಳುತ್ತಾರೆ. ಪ್ರಮುಖವಾಗಿ ಜಡ್ಜ್ನ ಮನೆ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ಬಹುಶಃ ಬೌರಿಂಗ್ ಆಸ್ಪತ್ರೆಗೆ ಮತ್ತೊಮ್ಮೆ ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ವೈದ್ಯಕೀಯ ತಪಾಸಣೆಯನ್ನು ಕೂಡ ಮಾಡಲಾಗತ್ತೆ ಅನ್ನುವಂಥ ಒಂದು ಮಾಹಿತಿಯು ಕೂಡ ಈಗ ಲಭ್ಯವಾಗಿರುವಂಥದ್ದು. ಒಟ್ಟಾರೆಯಾಗಿ ಇವತ್ತು ಸೂರಜ್ ರೇವಣ್ಣ ಅವರನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರೆತಂದು ಜಡ್ಜ್ನ ಮುಂದೆ ಹಾಜರುಪಡಿಸಲಾಗುತ್ತೆ. ಅಲ್ಲಿ ಕಸ್ಟಡಿಗೆ ಕೇಳಲಾಗುತ್ತೆ. ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳು ಕೂಡ ಬಹಳ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ಯಾಕಂದರೆ ವಿಚಾರಣೆ ಇನ್ನೂ ಜಸ್ಟ್ ಆರಂಭ ಆಗಿರುವಂಥದ್ದು. ಹಾಗಾಗಿ ವಿಚಾರಣೆ ಇನ್ನೂ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಜಡ್ಜ್ನ ಇವತ್ತು ಕಸ್ಟಡಿ ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿವೆ. ಕಸ್ಟಡಿಗೆ ಪಡೆದು ಸಿಐಡಿ ಅಧಿಕಾರಿಗಳು ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಮಾಡಲಿದ್ದಾರೆ. ನೀತಿ. ಫೈನ್, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.